ಜೀವನದಲ್ಲಿ ಪ್ರತಿಯೊಬ್ಬರಿಗೂ ದೇವರು, ಭಗವಂತ, ಅಂತಿಮ ಸತ್ಯ ಎಲ್ರಿಗೂ ತುಂಬಾ ಅಂದರೆ ತುಂಬಾ ಇಂಪಾರ್ಟೆಂಟ್. ಏಕೆಂದರೆ ನೋಡಿ, ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿ ಇದರಲ್ಲಿ ನಮಗೆ ಜೀವನ ಕೊಟ್ಟಿದೆ ಅಲ್ವಾ, ಆ ಒಂದು ಶಕ್ತಿ ಬಗ್ಗೆ ಪ್ರತಿಯೊಬ್ಬರೂ ತಿಳ್ಕೋಬೇಕು. ಇವತ್ತು ದೇವರು ಅಂದರೆ ಹೇಗಾಗಿಬಿಟ್ಟಿದೆ ಅಂತಂದರೆ, ಇವಾಗ ಯಾರೋ ಒಬ್ಬರು ಕೆಲಸಕ್ಕೆ ಹೋಗ್ತಾಯಿದ್ರು ಅಂತ ಅಂದ್ಕೊಳ್ಳಿ, ಅಕಸ್ಮಾತ್ ಎಲ್ಲಿಗೋ ಹೋಗ್ತಾಯಿದ್ರು, ಸುಮ್ಮನೆ ಹಿಂಗೆ ಕೈ ಮುಕ್ಕೊಂಡು ಹೋಗ್ತಾ ಇರ್ತಾರೆ. ಎಷ್ಟೋ ಜನ ಅನ್ಕೊತಾರೆ ದೇವರು ಅಂದರೆ ಅದು ಒಂದು ನಂಬಿಕೆ ಅಷ್ಟೇ, ಅದ್ರ ಬಗ್ಗೆ ಅಷ್ಟೊಂದು ನಾವು ಡೀಪಾಗಿ ಯೋಚನೆ ಮಾಡೋ ಅವಶ್ಯಕತೆಯೇ ಇಲ್ಲ ಅಂತ ಹೇಳ್ತಾರೆ. ಮೊದಲು ಇಂಪಾರ್ಟೆನ್ಸ್ ಲೈಫಿಗೆ ಕೊಡ್ತಾರೆ, ಅಂದರೆ ಜೀವನಕ್ಕೆ ಕೊಡ್ತಾರೆ. ಅದು ಬೇಕು ಇದು ಬೇಕು ಅಂತ ಹೇಳಿ. ಆದರೆ ನೋಡಿ, ನಮ್ಮನ್ನು ಸೃಷ್ಟಿ ಮಾಡಿ ನಮಗೆ ಈ ಒಂದು ಜೀವನ ಕೊಟ್ಟಿರೋ ಶಕ್ತಿ ಬಗ್ಗೆ ನಾವು ಫಸ್ಟ್ ತಿಳ್ಕೊಬೇಕಲ್ವ. ಆಗ ನಮಗೆ ಜೀವನ ಅನ್ನೋದು ತುಂಬ ಅಂದರೆ ತುಂಬ ಸರಳ ಆಗುತ್ತೆ. ನೋಡಿ, ದೇವರು ಇದ್ದಾನಾ, ಈ ಪ್ರಶ್ನೆ ಎಲ್ರಿಗೂ ಬರಬೇಕು. ಯಾರೆಲ್ಲ ದೇವರನ್ನು ನಂಬ್ತಾ ಇದ್ದಾರೋ, ದೇವರ ಮೇಲೆ ಭಕ್ತಿ ಇದೆಯೋ ಅವರಿಗೆ ಈ ಒಂದು ಪ್ರಶ್ನೆ ಬರಬೇಕು, ದೇವರು ಇದ್ದಾನೆಯೇ. ಯಾಕೆ ಈ ಪ್ರಶ್ನೆ ಬರಬೇಕು ಅಂದರೆ, ನಾವು ಹುಟ್ಟಿದಾಗ ನಮಗೇನು ಗೊತ್ತಿರೋದಿಲ್ಲ. ಹಾಗಾಗಿನೇ ದೇವರು ಅನ್ನೋ ಒಂದು ಶಕ್ತಿ ಬಗ್ಗೆ ತಿಳ್ಕೋಬೇಕು ನಾವು. ನೋಡಿ, ಇವಾಗ ಹೇಗಾಗಿಬಿಟ್ಟಿದೆ ಅಂತಂದರೆ, ಇದ್ರ ಬಗ್ಗೆ ಪ್ರಶ್ನೆನೇ ಮಾಡೋಕ್ಕೆ ನಮಗೆ ಆಗೋದಿಲ್ಲ. ಏನಾದ್ರು ಮನೇಲಿ ಏನಾದ್ರು ಕೇಳಿಬಿಟ್ರೆ ದೇವರು ಇದಾನ ಅಂತಂತ ಕೇಳಿದರೆ ನಿನಗೆ ತಲೆ ಸರಿ ಇಲ್ವಾ ಅಂತ ಹೇಳೋ ಜನನೂ ಕೂಡ ಇದ್ದಾರೆ. ನೋಡಿ, ಯಾರು ಈ ಪ್ರಶ್ನೆನ ಹಾಕ್ಕೊಂತಾರೋ ಅವರು ನಿಜವಾಗ್ಲೂ ಸತ್ಯವನ್ನು ತಿಳಿದುಕೊಳ್ಳೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಅವರ ಒಂದು ಮನಸ್ಸು ಸತ್ಯದ ದಾರಿಗೆ ಹಂಬಲಿಸ್ತಾ ಇದೆ. ಅವರ ಒಂದು ಆತ್ಮ ತನ್ನ ಒಡೆಯನ ಕಡೆ ಸೆಳೀತಾ ಇದೆ ಅಂತಲೇ ಹೇಳ್ಬೋದು. ನೋಡಿ, ಒಬ್ಬ ವ್ಯಕ್ತಿ ದೇವರ ಮೇಲೆ ನಂಬಿಕೆ ಇಟ್ಟಿದ್ದಾನೆ ಅಂತ ಅಂದ್ಕೊಳ್ಳಿ. ಆ ವ್ಯಕ್ತಿ ಯಾವಾಗಲೂ ಮಾಡಿದ್ದನ್ನೇ ಮಾಡ್ತಾ ಇರ್ತಾನೆ. ಅಂದರೆ ವ್ಯಕ್ತಿತ್ವದಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ. ಮತ್ತು ದೇವ್ರ ಮೇಲೆ ನಂಬಿಕೆ ಇಡ್ತಾನೆ, ಭಕ್ತಿ ಇಡ್ತಾನೆ, ಮತ್ತು ಅವನಲ್ಲಿ ಅಹಂಕಾರ ಇರುತ್ತೆ, ದುರಾಸೆ ಇರುತ್ತೆ, ಮೋಸ ಮಾಡ್ತಾನೆ, ಅನ್ಯಾಯ ಮಾಡ್ತಾನೆ, ಹೀಗೆ ಬದುಕ್ತಾ ಇರ್ತಾನೆ. ಯಾಕೆ ಹೀಗಾಗುತ್ತೆ? ಇವಾಗ ನೋಡಿ, ದೇವ್ರ ಮೇಲೆ ನೀವು ನಂಬಿಕೆ ಇಟ್ಟಿದ್ದೀರಾ ಅಂತಂದರೆ ನಿಮ್ಮಲ್ಲಿ ಬದಲಾವಣೆ ಆಗಬೇಕಲ್ವಾ? ಯಾಕೆ ಆಗ್ತಾಯಿಲ್ಲ? ಯಾಕೆ ಅಂದರೆ ಆ ಒಂದು ಸತ್ಯದ ಬಗ್ಗೆ ತಿಳುವಳಿಕೆ ಇಲ್ಲ. ದೇವರು ಅಂದರೆ ನಂಬೋದಲ್ಲ, ತಿಳಿದುಕೊಳ್ಳೋದು. ನಂಬೋದಕ್ಕೂ ತಿಳಿದುಕೊಳ್ಳೋದಕ್ಕೂ ತುಂಬಾ ದೊಡ್ಡ ವ್ಯತ್ಯಾಸ ಇದೆ. ನಂಬೋದು ಅಂತಂದರೆ ಯಾವುದೇ ರೀತಿಯಾದ ಪುರಾವೆ ಇರೋದಿಲ್ಲ. ದೇವರನ್ನು ತಿಳ್ಕೋಬೇಕು, ಆಗ ಮಾತ್ರ ವ್ಯಕ್ತಿಯಲ್ಲಿ ಬದಲಾವಣೆ ಆಗುತ್ತೆ. ಅವನಿಗೆ ಜೀವನದ ಸತ್ಯ ಗೊತ್ತಾಗುತ್ತೆ, ತನ್ನನ್ನು ತಾನು ಅರಿತಾನೆ. ಆದರೆ ಯಾಕೆ ಮನುಷ್ಯ ಇದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ? ಏಕೆಂದರೆ ನೋಡಿ, ಇವಾಗ ನಾವು ಹುಡ್ತೀವಿ, ಹುಟ್ಟಿದ ತಕ್ಷಣವೇ ನಮಗೆ ಚಿಕ್ಕವರಿಂದನೇ ಅಭ್ಯಾಸ ಮಾಡಿಸಿರ್ತಾರೆ. ನೋಡಿ, ಅದು ದೇವರು, ಇನ್ನು ಅದನ್ನು ಪೂಜೆ ಮಾಡಬೇಕು, ಹಾಗೆ ಧ್ಯಾನ ಮಾಡಬೇಕು, ಇದು ನಮ್ಮ ಆಚಾರ, ಇದು ನಮ್ಮ ಒಂದು ವಿಚಾರ. ಇವುಗಳನ್ನು ಅಂದರೆ ಧಾರ್ಮಿಕ ವಿಚಾರಗಳನ್ನು ಪ್ರಾಕ್ಟೀಸ್ ಮಾಡಿಸಿರ್ತಾರೆ. ಹೀಗೆ ನಾವು ಪ್ರಾಕ್ಟೀಸ್ ಮಾಡಿ 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 ಅದು ನಮ್ಮಲ್ಲಿ ಚೆನ್ನಾಗೇ ಕೂತ್ಕೊಂಡ್ಬಿಡುತ್ತೆ, ಇದೇ ಸತ್ಯ ಅಂತ ಹೇಳಿ. ಅದು ನಿಜನ ಸುಳ್ಳು ನಮಗೆ ಗೊತ್ತಿಲ್ಲ, ಬಟ್ ನಾವು ಅದನ್ನು ಪ್ರಾಕ್ಟೀಸ್ ಮಾಡಿದ್ದೇವಲ್ವಾ, ಹಾಗಾಗಿ ಅದು ನಮ್ಮದು, ನಮ್ಮ ನಂಬಿಕೆಗಳೇ ಹೀಗೆ, ಇದೇ ಕರೆಕ್ಟು ಅನ್ನೋ ಒಂದು ಯೋಚನೆ ನಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡುತ್ತೆ. ನೋಡಿ, ಬೇರೆಯವರು ನಮಗೆ ಯಾಕೆ ವಿರುದ್ಧವಾಗಿ ಕಾಣ್ತಾರೆ? ಇವಾಗ ಬೇರೆಯವರು ದೇವರ ಮೇಲೆ ನಂಬಿಕೆ ಇಡ್ತಾರೆ, ಭಕ್ತಿ ಇಡ್ತಾರೆ ಅಲ್ವಾ, ಅವ್ರು ಯಾಕೆ ವಿರುದ್ಧವಾಗಿ ಕಾಣ್ತಾರೆ ಅಂತಂದರೆ, ಅವರೊಂದು ಆಚಾರ ವಿಚಾರ ಸಂಪ್ರದಾಯಗಳು ಬೇರೆ ಬೇರೆ ರೀತಿಯಲ್ಲಿರ್ತವೆ ಅಷ್ಟೇ, ಬಟ್ ಇಬ್ಬರದ್ದು ನಂಬಿಕೆ ಒಂದೇ ಅಲ್ವಾ. ಯಾಕೆ ಇಲ್ಲಿ ಹೊಂದಾಣಿಕೆ ಆಗ್ತಾ ಇಲ್ಲ? ಕಾರಣ ಇಷ್ಟೇ, ಆ ಒಂದು ಶಕ್ತಿ ಬಗ್ಗೆ ತಿಳುವಳಿಕೆ ಇಲ್ಲ ನಮಗೆ. ಯಾರು ನಿಜವಾಗ್ಲೂ ಭಗವಂತನನ್ನು ತಿಳ್ಕೊತಾರೋ ಅವರಿಗೆ ಎಲ್ಲರೂ ಸಮನಾಗಿ ಕಾಣಿಸ್ತಾರೆ. ಇಲ್ಲ, ನಾನು ಯಾವುದೋ ಒಂದು ಪುಸ್ತಕನ ಫಾಲೋ ಮಾಡ್ತೀನಿ ಅಷ್ಟೇ, ನಮ್ಮ ಸಂಪ್ರದಾಯಗಳನ್ನ ಫಾಲೋ ಮಾಡ್ತೀನಿ ಅಷ್ಟೇ,
ನಮ್ಮ ಹಿರಿಯರು ಏನು ಹೇಳಿದಾರೋ ಅದನ್ನೇ ಫಾಲೋ ಮಾಡ್ತೀನಿ ಅಷ್ಟೇ ಅಂತ ಅಂದ್ಕೊಂಡ್ರೆ ಇದು ಅಹಂಕಾರಕ್ಕೆ ಕಾರಣ ಆಗುತ್ತೆ. ಯಾಕೆಂದರೆ ನೋಡಿ, ಸತ್ಯ ಅಂದರೆ ಅದು ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ. ಅದರಲ್ಲಿ ಬದಲಾವಣೆ ಯಾವುದರಲ್ಲಿದೆ ಅಂದರೆ ನಮ್ಮ ಒಂದು ಯೋಚನೆಯಲ್ಲಿದೆ. ಹಾಗಾಗಿ ಸತ್ಯವನ್ನು ತಿಳ್ಕೋಬೇಕು. ಫಸ್ಟ್ ದೇವರಿದ್ದಾನೆಯೇ ಪ್ರಶ್ನೆ ಹಾಕ್ಕೊಂಡು ಇದನ್ನು ಮತ್ತೊಬ್ಬರಿಗೂ ನಾವು ಕೇಳಬೇಕು. ಇದ್ರ ಬಗ್ಗೆ ಯಾರಿಗೆ ಜಾಸ್ತಿ ನಾಲೆಡ್ಜ್ ಇದೆಯೋ ಅವರನ್ನು ಕೇಳಬೇಕು. ಮತ್ತು ಇನ್ನೊಂದು ಸರಳವಾದ ಮಾರ್ಗ ಏನು ಅಂತಂದರೆ, ನಮಗೆ ದೇವರು ಗೊತ್ತಾಗಬೇಕು ಅಂದರೆ ಸುತ್ತಮುತ್ತ ಪ್ರಕೃತಿಯನ್ನು ನೋಡಬೇಕಾಗುತ್ತೆ. ಇದು ಒಂದೇ ಆಪ್ಷನ್. ಪ್ರಾಣಿ, ಪಕ್ಷಿ, ಗಿಡ, ಮರ, ಹೂ, ಹಣ್ಣು ಏನೆಲ್ಲ ಇದಾವಲ್ವ, ಇದು ಯಾವುದು ಮನುಷ್ಯ ಸೃಷ್ಟಿ ಮಾಡಿಲ್ಲ ಅಲ್ವಾ. ಇವು ನಮಗೆ ಬದುಕಲಿಕ್ಕೆ ತುಂಬ ಸಹಾಯ ಮಾಡ್ತಾ ಇದ್ದಾವೆ. ಹಾಗಾಗಿಯೇ ಇವುಗಳನ್ನು ಭಗವಂತ ಸೃಷ್ಟಿ ಮಾಡಿರೋದ್ರಿಂದ ಇವುಗಳನ್ನು ನೋಡಿದರೆ ನಮಗೆ ಭಗವಂತನ ಶಕ್ತಿ ಜ್ಞಾನ ಏನು ಅಂತ ಗೊತ್ತಾಗುತ್ತೆ. ಇವಾಗ ನೋಡಿ, ಸುಮ್ಮನೆ ಹಾಗೆ ಯೋಚನೆ ಮಾಡಿ, ಜೀವನಕ್ಕೆ ಮುಖ್ಯವಾಗಿ ಬೇಕಾಗಿರೋದೇನು? ನನಗೆ ಗೊತ್ತು ನಿಮ್ಮ ತಲೆಯಲ್ಲಿ ಏನು ಓಡ್ತಾ ಇದೆ ಅಂತ. ವಸ್ತುಗಳು ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇದ್ದಾವೆ ಅಲ್ವಾ. ಒಂದು ದೊಡ್ಡ ಮನೆ ಬೇಕು, ಒಂದು ಒಳ್ಳೆ ಕೆಲಸ ಬೇಕು, ಹಣ ಬೇಕು, ನಮಗೊಂದು ಕಾರ್ ಬೇಕು, ಈ ರೀತಿಯಾದ ವಸ್ತುಗಳು ಕಾಣಿಸ್ತಾ ಇದ್ದಾವೆ. ಬಟ್ ನೋಡಿ, ಮನುಷ್ಯನಿಗೆ ಮುಖ್ಯವಾಗಿ ಬೇಕಾಗಿರೋದೇನು ಅಂತಂದರೆ ಉಸಿರಾಡೋಕ್ಕೆ ಗಾಳಿ. ನಮ್ಮ ಒಂದು ಹಾರ್ಟ್ ಬೀಟ್ ಯಾವಾಗಲೂ ಹೊಡಿತಾ ಇರಬೇಕು. ಮತ್ತು ನಮ್ಮ ಒಳಗಡೆ ಆಗ್ತಾ ಇದೆಯಲ್ವ ಜೀರ್ಣಕ್ರಿಯೆ, ಇದು ಆಗ್ತಾ ಇರಬೇಕು. ನಾವು ಒಟ್ಟಿನಲ್ಲಿ ಉಸಿರಾಡ್ತಾ ಇರಬೇಕು, ಅಂದರೆ ಗಾಳಿ. ಮತ್ತು ಬೆಳಕು, ಸೂರ್ಯನಿಂದ ಬೆಳಕು ಬೇಕು ನಾವೇನಾದ್ರು ಕೆಲಸ ಮಾಡಬೇಕು ಅಂದರೆ. ಮುಖ್ಯವಾಗಿ ಇವು ಬೇಕು, ವಸ್ತುಗಳು ಬೇಕು. ಆದರೆ ಮೊದಲನೇ ಸ್ಥಾನದಲ್ಲಿ ನಾವು ಇವುಗಳನ್ನು ನೆನಪು ಮಾಡ್ಕೋಬೇಕಾಗುತ್ತೆ. ಜೀವನದಲ್ಲಿ ಮುಖ್ಯವಾಗಿ ಬೇಕಾಗಿರೋದೇನು? ಗಾಳಿ, ನೀರು, ಬೆಳಕು. ಅಂದರೆ ಸುತ್ತಮುತ್ತ ಪ್ರಕೃತಿನ ನಾವು ನೋಡಿದರೆ ಸಾಕಷ್ಟು ನಮಗೆ ಬದುಕಲಿಕ್ಕೆ ಸಹಾಯ ಮಾಡ್ತಾ ಇದೆ. ಮೊದಲು ಇದು ಬೇಕು. ನೋಡಿ, ಇವೆಲ್ಲ ನಮಗೆ ಹೇಗೆ ಸಿಗ್ತಾ ಇದ್ದಾವೆ? ಸುಮ್ಮನೆ ಹಾಗೆ ಕೂತ್ಕೊಂಡು ಯೋಚನೆ ಮಾಡಿ. ಆರಾಮಾಗಿ ಕೂತ್ಕೊಳ್ಳಿ, ನಿಮ್ಮ ಬಗ್ಗೆ ನೀವೇ ಯೋಚನೆ ಮಾಡಿ. ಇವಾಗ ನೋಡಿ, ಒಂದು ಇದರಲ್ಲಿ ಹಾಸ್ಪಿಟಲ್ ಆಕ್ಸಿಜನ್ ಹಾಕ್ಸೋಬೇಕು ಅಂದರೆ ಎಷ್ಟು ಇದು ಮಾಡ್ತಾರೆ, ಫೀಸ್ ಮಾಡ್ತಾರೆ. ನಮಗಿದೆಲ್ಲ ಫ್ರೀ ಸಿಗ್ತಾ ಇದೆ. ಗಾಳಿ, ಪ್ರಕೃತಿಯಲ್ಲಿ ಸಾಕಷ್ಟು ವಿಧಾನಗಳಿದ್ದಾವೆ, ಅವು ನಮ್ಮನ್ನು ಬದುಕಿಸ್ತಾ ಇದ್ದಾವೆ. ಇವುಗಳ ಬಗ್ಗೆ ಹಾಗೆ ಸ್ವಲ್ಪ ಯೋಚನೆ ಮಾಡಿ. ನೋಡಿ, ರಾಕೆಟಿಂದ ಹೋಗಿ ಯಾರಾದರೂ ಅಲ್ಲಿ ಸೂರ್ಯನ ಸೆಟ್ ಮಾಡಿದಾರಾ? ಇಲ್ಲ. ಸೂರ್ಯ ಏನಾದ್ರು ಒಂದು ಸ್ವಲ್ಪ ಮುಂದೆ ಬಂದರೆ ಭೂಮಿಯಲ್ಲಿರೋ ಜೀವಿಗಳೆಲ್ಲ ಬರೀ ಶಾಖಕ್ಕೆ ಸತ್ತೋಗ್ತವೆ. ಸ್ವಲ್ಪ ಹಿಂದೆ ಸರಿದರೆ ಚಳಿಗೆ ಎಲ್ಲ ಸತ್ತೋಗ್ತವೆ. ಅಂದರೆ ನಮಗೆ ಎಷ್ಟು ಬೇಕು ಬೆಳಕು ಅಷ್ಟು ಸರಿಯಾಗಿ ಅದರಿಂದ ಬರ್ತಾ ಇದೆ. ಇದನ್ನು ಯಾರು ಕ್ರಿಯೇಟ್ ಮಾಡಿದ್ದಾರೆ? ಮತ್ತು ನೋಡಿ, ನಾವು ಹಣ್ಣು ಅದು ಇದು ತಿಂತಾ ಇರ್ತೀವಿ. ರುಚಿ ಇದ್ದರೆ ತಿಂತೀವಿ ನಾವು, ಇಲ್ಲ ಅಂದರೆ ತಿನ್ನೋದಿಲ್ಲ. ನಮ್ಮ ಒಂದು ಬಾಯಲ್ಲಿ ಲಾಲಾರಸ ಅಂತೀವಲ್ವ, ಅದು ಹೇಗೆ ಕ್ರಿಯೇಟ್ ಆಗಿದೆ ನೋಡಿ. ರುಚಿನೇ ಇಲ್ಲ ಅಂದಿದ್ರೆ ಮನುಷ್ಯ ಏನು ಬೇಕು ಅದನ್ನೇ ತಿಂತಿದ್ದ. ತುಂಬ ದಿವಸ ಬದುಕೋ ಒಂದು ಚಾನ್ಸಸ್ ಇರ್ತಾನೆ ಇರಲಿಲ್ಲ. ಬಾಯಲ್ಲಿ ರುಚಿ ಇರೋದ್ರಿಂದ ಅವನು ಒಳ್ಳೆ ಆಹಾರಗಳನ್ನು ತಿಂತಾ ಇದ್ದಾನೆ. ನೋಡಿ, ಈ ಒಂದು ವ್ಯವಸ್ಥೆ ಹೇಗಿದೆ ನೋಡಿ. ಇವುಗಳ ಬಗ್ಗೆ ಯೋಚನೆ ಮಾಡಿ. ಮತ್ತು ನೋಡಿ, ನಮ್ಮ ಒಂದು ಹಾರ್ಟ್ ಬೀಟು ಯಾವಾಗಲೂ ಹೊಡಿತಾ ಇರುತ್ತೆ. ಅದನ್ನು ಯಾರು ಫಿಕ್ಸ್ ಮಾಡಿದ್ದಾರೆ? ಯಾರಾದರೂ ಕೈ ಎಟ್ಟಿ ಅದನ್ನು ರಿಪೇರಿ ಮಾಡ್ತಾರಾ? ಇಲ್ಲ. ನೋಡಿ, ಹಾರ್ಟಲ್ಲಿ ಏನಾದ್ರು ಸ್ವಲ್ಪ ತೊಂದರೆ ಬಂತು ಅಂದರೆ ಸಿಕ್ಕಾಪಟ್ಟೆ ದುಡ್ಡನ್ನು ಖರ್ಚು ಮಾಡಬೇಕಾಗುತ್ತೆ. ಬಟ್ ಇದು ನಮಗೆ ಫ್ರೀ ಇದೆ. ಇದು ಹಾರ್ಟ್ ಬೀಟು ಹೊಡಿತಾ ಇರೋದ್ರಿಂದನೇ ನಾವು ಬದುಕ್ತಾ ಇದ್ದೀವಿ, ಜೀವಿಸ್ತಾ ಇದ್ದೀವಿ. ನೋಡಿ, ಇವುಗಳ ಬಗ್ಗೆ ಎಲ್ಲ ಯೋಚನೆ ಮಾಡಿ. ಇವುಗಳನ್ನೆಲ್ಲ ಭಗವಂತ ನಾವು ಕೇಳದೇ ಇದ್ರೂ ಫ್ರೀಯಾಗಿ ಕೊಟ್ಟಿದ್ದಾನೆ. ಅವನ ಒಂದು ಅನುಗ್ರಹದಿಂದ ಪ್ರತಿ ಕ್ಷಣ ಬದುಕ್ತಾ ಇದ್ದೀವಿ. ಪ್ರತಿ ಕ್ಷಣ ಯೋಚನೆ ಮಾಡೋರಿಗೆ ಇದರಲ್ಲಿ ತುಂಬ ದೊಡ್ಡ ವಿಷಯಗಳಿದ್ದಾವೆ. ಆದರೆ ಯಾರು ಯೋಚನೆ ಮಾಡೋದಿಲ್ಲ ನೋಡಿ. ಯಾರು
ಭಗವಂತನ ಸತ್ಯವನ್ನು ಹೀಗೆ ತಿಳ್ಕೊತಾ ಹೋಗ್ತಾರೋ ಆಗ ವ್ಯಕ್ತಿಗೆ ನಾನು ಅನ್ನೋ ಅಹಂಕಾರ ಇರೋದೇ ಇಲ್ಲ. ಅಹಂಕಾರ ಇಲ್ಲ ಅಂದರೆ ಅಲ್ಲಿ ಎಲ್ಲಿ ದ್ವೇಷನೂ ಇಲ್ಲ, ಏನೂ ಇಲ್ಲ. ಅಲ್ಲಿ ಬರೀ ಪ್ರೀತಿ, ಕರುಣೆ, ದಯೆ, ನ್ಯಾಯವಾಗಿರಬೇಕು ಅನ್ನೋದೊಂದೇ ಇರುತ್ತೆ ವ್ಯಕ್ತಿಗೆ. ಆ ವ್ಯಕ್ತಿನೂ ಕೂಡ ತುಂಬ ಸಂತೋಷವಾಗಿ ಬದುಕ್ತಾನೆ, ಸುತ್ತಮುತ್ತ ಇರೋರು ಕೂಡ ತುಂಬ ಸಂತೋಷವಾಗಿ ಅವನ ಜೊತೆ ಬದುಕ್ತಾರೆ. ಆ ಜೀವನ ಆ ವ್ಯಕ್ತಿಗೆ ತುಂಬ ಸಂತೋಷ ತಂದುಕೊಡುತ್ತೆ, ಆನಂದ ತಂದುಕೊಡುತ್ತೆ. ಹಾಗಾಗಿನೇ ನಾವು ಭಗವಂತ ಇದ್ದಾನೆಯೇ ಎಂಬ ಪ್ರಶ್ನೆ ಹಾಕ್ಕೊಂಡು ಇವುಗಳ ಬಗ್ಗೆ ಯೋಚನೆ ಮಾಡಬೇಕು, ತಿಳ್ಕೋಬೇಕು. ನಾವು ಸುಮ್ಮನೆ ನಮಗೆ ಗೊತ್ತಿಲ್ಲದ ವಿಚಾರಗಳನ್ನು ನಾವು ನಂಬ್ತಾ ಹೋದರೆ ನಮ್ಮಲ್ಲಿ ಯಾವುದೇ ರೀತಿಯಾದ ಬದಲಾವಣೆ ಆಗೋದಿಲ್ಲ. ನೋಡಿ, ಇದರಿಂದ ಮೂಢನಂಬಿಕೆ ಜಾಸ್ತಿ ಆಗ್ತವೆ. ಜನ ಯಾಮಾರಿಸ್ತಾರೆ. ಸತ್ಯ ಗೊತ್ತಿಲ್ಲ ಅಂದರೆ, ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ ಅಂದರೆ ತುಂಬ ಜನ ಯಾಮಾರಿಸ್ತಾರೆ. ತಗೊಳ್ಳಿ, ನೀವು ಇದನ್ನು ಕಟ್ಕೊಳ್ಳಿ, ನಿಮ್ಮ ಕಷ್ಟ ಎಲ್ಲ ಪರಿಹಾರ ಆಗುತ್ತೆ ಅಂತ ಒಬ್ಬರು ಹೇಳ್ತಾರೆ. ಇಲ್ಲ, ನಮ್ಮ ಹತ್ರ ಬನ್ನಿ, ನಾವು ನಿಮ್ಮ ಕಷ್ಟ ಎಲ್ಲ ಬಗೆಹರಿಸ್ತೀವಿ ಅಂತ ಇನ್ನೊಬ್ಬರು ಹೇಳ್ತಾರೆ. ತಗೊಳ್ಳಿ, ಒಂದು ನಿಂಬೆಹಣ್ಣು ತಗೊಳ್ಳಿ, ಇದನ್ನು ಅಲ್ಲಿ ಕಟ್ಟಿ ಇಲ್ಲಿ ಕಟ್ಟಿ, ಮನೇಲಿರೋ ದೋಷ ಎಲ್ಲ ಹೋಗುತ್ತೆ ಅಂತ ಹೇಳ್ತಾರೆ. ಅಂದರೆ ನಿಮ್ಮಲ್ಲಿರುವ ಭಯ ಭಕ್ತಿಯನ್ನು ಅವರು ತಮ್ಮ ಸ್ವಾರ್ಥಕ್ಕೆ ಉಪಯೋಗಿಸ್ತಾರೆ. ಹಾಗಾಗಿನೇ ನಾವೆಲ್ಲರೂ ಸತ್ಯನ ತಿಳ್ಕೋಬೇಕು, ಭಗವಂತನನ್ನು ಸರಿಯಾಗಿ ತಿಳ್ಕೊಂಡು ನಂಬಬೇಕು.